ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮುಸ್ಲಿಂ ಮತಗಳನ್ನು ಸೆಳೆಯಲು ಬಿಜೆಪಿ ಅಭ್ಯರ್ಥಿ ಸಿಕ್ಕಾಪಟ್ಟೆ ಕಸರತ್ತು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪವರ್ ಶೋ ನಡುವೆ ಬಿಜೆಪಿ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ. ಜಾಲಿನಗರದ ಮುಸ್ಲಿಂ ಮುಖಂಡರು ಬಿಜೆಪಿ ಅಭ್ಯರ್ಥಿಗೆ ಸನ್ಮಾನ ಮಾಡಿದ್ರು. ಚುನಾವಣಾ ಪ್ರಚಾರದ ವೇಳೆ ಮನೆಯೊಳಗೆ ಕರೆದು ಶ್ರೀನಿವಾಸ್ ದಾಸಕರಿಯಪ್ಪಗೆ ಸನ್ಮಾನ ಮಾಡಿದ್ದಾರೆ. ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ, ಒಳಗೊಳಗೆ ಎಲ್ಲ ರಾಜಕೀಯ ಮಾಡ್ತಾರೆ, ನಮ್ಮ ಮನೆಯಲ್ಲಿರೋ ವೋಟುಗಳೆಲ್ಲ ಬಿಜೆಪಿಗೆ ಹಾಕ್ತೀವಿ, ನಿಮ್ಮ ತಂದೆ ನಮ್ಮ ಜೊತೆ ಹಮಾಲಿ ಮಾಡ್ತಾ ಇದ್ರು, ನಿನ್ನನ್ನು ಗೆಲ್ಲಿಸ್ತೀವಿ ಮಗ, 25 ವರ್ಷಗಳಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ, ನಮಗೆ ಮೋಸ ಆಗಿದೆ ಅಂತ ಹೇಳಿದ್ದಾರೆ. ವಾರ್ಡಿನ ಮುಖಂಡರಾದಂತ ಉತ್ತರ ಕರ್ನಾಟಕಕ್ಕೆ ಎರಡೂ ಪಕ್ಷದಿಂದ ಹಾನಿಯಾಗಿದೆ ಅಂತ ಯತ್ನಾಳ್ ಆರೋಪಿಸಿದ್ರು. ಮುಸ್ಲಿಂ ಸಮುದಾಯದ ಮತ ನಮಗೆ ಬೇಡ ಅಂತ ಹೇಳಿದ್ದೀನಿ, ಅವರು ವೋಟ್ ಹಾಕಲ್ಲ, ಸುಮ್ಮನೆ ಯಾಕೆ ಕೈಕಾಲು ಹಿಡಿಬೇಕು, ಇನ್ನು ಓವೈಸಿನೇ ಬಂದು ಬಿಜೆಪಿಗೆ ವೋಟ್ ಹಾಕು ಅಂದರೆ ಹಾಕಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಹುಟ್ಟಿ ಬಂದು ವೋಟ್ ಹಾಕು ಅಂದರೂ ಹಾಕಲ್ಲ ಅಂತ ಕಿಡಿಕಾರಿದ್ರು. ಅಲ್ಲದೆ ದಾವಣಗೆರೆಯಲ್ಲಿ ಬಿಜೆಪಿಗೆ ಮುಸ್ಲಿಮರು ವೋಟ್ ಹಾಕ್ತಾರೆ ಅಂದರು. ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಪ್ಯಾಕಿಂಗ್ ಆಗಿ ಬಂದರು ಅಂತ ಗಂಭೀರ ಆರೋಪ ಮಾಡಿದರು. ಅಷ್ಟೇ ಅಲ್ಲದೆ IPLಗೆ ಟಿಕೆಟ್ ಕೇಳಿದ ಕಾಶಪ್ಪನವರೆಗೂ ತಿರುಗೇಟು ಕೊಟ್ಟ ಯತ್ನಾಳ್, ನಮ್ಮ ಹೆಂಡತಿ ಮಕ್ಕಳ ಸಲುವಾಗಿ ಕ್ರಿಕೆಟ್ ನಡೆಯುತ್ತಾ, ನಮಗೆ 2 ಲಕ್ಷ ವೇತನ ಕೊಡ್ತಾರೆ, 5,000 ರೂಪಾಯಿ ಟಿಕೆಟ್ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕವು ಎರಡೂ ಪಾರ್ಟಿದಿಂದ ಇವತ್ತು ಹಾನಿಯಾಗಿದೆ. ಮೊನ್ನೆ ಮಾತಾಡಿದ್ರಿ ಸರ್, ಒಂದು ಮುಸ್ಲಿಂ ಸಮಾಜ ಮತಗಳು ನಮಗೆ ಬೇಡ ಅಂತ ಹೇಳಿ ಸರ್. ಹೌದು, ನಾ ಬೇಡ ಅಂತ ಹೇಳೀನಿ. ಏನು ಹಾಕ್ತಾರ ಹೇಳ್ರಪ್ಪ. ಕರ್ನಾಟಕ BJPಯವ್ರಿಗೆ ಎಷ್ಟು ಓಟ್ ತೊಗೊಂಡಾರ? ಹಾಕೋದಿಲ್ಲ. ಸುಮ್ಮನೆ ನೀವು ಹೋಗಿ ಅವ್ರಿಗೆ ಯಾಕೆ ಕೈಕಾಲು ಮುಗಿದು, ಇನ್ನು ನಮ್ಮ ಮಂದಿ ಕೈಕಾಲು ಮುಗಿದ್ರೆ ಒಂದು 10 ಓಟ್ ಬರ್ತಾವೆ. ಒಂದು 10 ಮಂದಿಗೆ ನಮ್ಮವ್ರನಿಗೆ ಹೋಗಿ ಕೈಕಾಲು ಹಿಡಿದ್ರೆ 7 ಓಟ್ ಹಾಕ್ತಾರೆ. ಪಾಪ ಬಂದು ಗೌಡ ನಮ್ಮ ಕಾಲು ಹಿಡ್ದಾನಪ್ಪ ಒಂದು ಓಟ್ ಹಾಕೋಣ ಅಂತೇಳಿ ಅವ್ರು ಹಾಕ್ತಾರೆ. ಉತ್ತರ ಕರ್ನಾಟಕವು ಎರಡೂ ಪಾರ್ಟಿದಿಂದ ಇವತ್ತು ಹಾನಿಯಾಗಿದೆ. ಮೊನ್ನೆ ಮಾತಾಡಿದ್ರಿ ಸರ್, ಒಂದು ಮುಸ್ಲಿಂ ಸಮಾಜ ಮತಗಳು ನಮಗೆ ಬೇಡ ಅಂತ ಹೇಳಿ ಸರ್. ಹೌದು, ನಾ ಬೇಡ ಅಂತ ಹೇಳೀನಿ. ಏನು ಹಾಕ್ತಾರ ಹೇಳ್ರಪ್ಪ. ಕರ್ನಾಟಕ BJPಯವ್ರಿಗೆ ಎಷ್ಟು ಓಟ್ ತೊಗೊಂಡಾರ? ಬಾಗಲಕೋಟೆಯಲ್ಲಿ ಉಪಚುನಾವಣೆ ಅಖಾಡ ಹಿನ್ನೆಲೆ ಬಿಜೆಪಿ ಕಚೇರಿಯಲ್ಲಿ ಬಿ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಸೋಮವಾರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಮತಯಾಚನೆ ಮಾಡ್ತಾರೆ ಮತ್ತು ಜನರ ಮುಂದೆ ಹೋಗಿ ಸಾಲ ಮಾಡಿದ್ದೇನೆ ಅಂತ ಕೇಳ್ತಾರಾ, ಆ ಧೈರ್ಯ ಸಿಎಂಗೆ ಇದೆಯಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಾಗೂ ಎಲ್ಲ ಸಿಎಂಗಳು ಬಜೆಟ್ ಮಂಡಿಸಿದಾಗ ಸ್ವಲ್ಪ ಜನರಿಗೆ ಸಾಲ ಹೊರಿಸ್ತಾ ಇದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಮುಂದಿನ ಪೀಳಿಗೆ ಮಕ್ಕಳ ತಲೆ ಮೇಲೆ 1.5 ಲಕ್ಷ ಸಾಲ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಜನರ ಮುಂದೆ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಪ್ರಚಾರವನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಯಾವ ಸಾಧನೆಯನ್ನು ಮಾಡಿದ್ದೀನಿ ಅಂತೇಳಿ ಮತ ಕೇಳ್ತಾರ ಅನ್ನಂತ ವಿಚಾರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲನೇ ಪ್ರಶ್ನೆ ಆಗಿ ನಾನು ಕೇಳ್ತೀನಿ. ಯಾಕಂದ್ರೆ ಇವತ್ತು ಜನರ ಮುಂದೆ ಹೋಗಿ ನಾನು ಬಹಳಷ್ಟು ಸಾಲ ಮಾಡಿದ್ದೇನೆಂದು ಒಪ್ಪಿಕೊಂಡು ಮತಗಳು ಕೇಳ್ತಾರೋ ಆ ಧೈರ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದೆ ಅನ್ನಂತ ಪ್ರಶ್ನೆಯನ್ನು ಕೂಡ ನಾನು ಕೇಳ್ತೀನಿ. ಬಾಗಲಕೋಟೆ
ರಾಜ್ಯದಲ್ಲಿ ಉಪಚುನಾವಣೆ ವಿಚಾರಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ 2 ಭಾಗದಲ್ಲಿಯೂ ಗೆಲ್ತೇವೆ. ನಾನು ಪ್ರಚಾರಕ್ಕೆ ಹೋಗ್ತೇನೆ. ನಾನು ಸಹ ಸ್ಟಾರ್ ಕ್ಯಾಂಪೇನರ್ ಇದ್ದೇನೆ. ದಾವಣಗೆರೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅಲ್ಲಿಯೂ ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ. ನಾಡದಿಂದ ನಾನು ಹೋಗ್ತೀನಿ. ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ. ನಾಡದಿಂದ ಹೋದ್ರೆ ಕಂಟಿನ್ಯೂ ಆಗ ಕ್ಷೇತ್ರದಲ್ಲಿ ಅವ್ರಿಗೂ ಅಪೇಕ್ಷೆ ಇರುತ್ತೆ. ಆಮೇಲೆ ಅವರು ಆಕಾಂಕ್ಷಿಗಳಿದ್ರು ಕೇಳ್ತಾರ ಪಕ್ಷದಾಗ. ಹಂಗಾಗಿ ಒಂದ್ಸಲ ಅಲ್ಲಿ ನಮ್ ಜಬ್ಬಾರ್ ಅವ್ರನ್ನ ದಾವಣಗೆರೆಯಿಂದನೇ MLC ಮಾಡಿದ್ದ ಆ ಕ್ಷೇತ್ರಕ್ಕೆ ಅನ್ಯಾಯ ಆಗೈತೆ ಅನ್ನೋ ಸಲುವಾಗಿನ MLC ಮಾಡಿದ್ದು ಜಬ್ಬಾರ್ ಅವ್ರನ್ನ ಅಲ್ಲಿಂದ MLC ಮಾಡಿ. ನಾಡದಿಂದ ನಾನು ಹೋಗ್ತೀನಿ. ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ್ ಪರ ತಾಯಿ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಮತಯಾಚನೆ ಮಾಡಿದ್ರು. ಚಿರಮಗೊಂಡನಹಳ್ಳಿ, ಹನುಮಂತಪುರ, ಬೆಳವನೂರು ಕ್ಯಾಂಪ್ ಸೇರಿದಂತೆ ಹಲವು ಕಡೆಯಲ್ಲಿ ಕ್ಯಾಂಪೇನ್ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಾಗೂ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಿರೋದಾಗಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಮರ್ಥ್ ಶಾಮನೂರು ಅವರು ಸ್ಪರ್ಧಿಸಿ ಭಾಗದ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಈ ದಕ್ಷಿಣ ವಿಧಾನಸಭಾ ಕ್ಷಾರರಿದ್ದಾರೆ ಅಂತ ಅವರೆಲ್ಲರನ್ನೂ ಎರಡೂ ಹೈ ಎಲೆಕ್ಷನ್ನಲ್ಲಿ ನಾವು ಗೆಲ್ತೀವಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಈ ಹಿಂದೆ ಅಲ್ಪ ಮತದಿಂದ ಸೋತಿದ್ದೇವೆ. ದಲಿತರು, ಅಲ್ಪಸಂಖ್ಯಾತರು ಈ ಬಾರಿ ಯಾರೂ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ದಾವಣಗೆರೆಯಲ್ಲಿ ಶ್ರೀಮಂತರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುಸ್ಲಿಮರು ಟಿಕೆಟ್ ಕೇಳಿದ್ರು, ಆದರೆ ಅವರಿಗೆ ಟಿಕೆಟ್ ಕೊಡದೆ ಆ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ. ಈ ಬಾರಿ ದಾವಣಗೆರೆಯಲ್ಲಿ ಮುಸ್ಲಿಮರು ಬಿಜೆಪಿಗೆ ಮತ ಹಾಕ್ತಾರೆ. ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಬಿಜೆಪಿ ಬಗ್ಗೆ ಹೆದರಿಸಿ ಮತ ಹಾಕಿಸಿಕೊಂಡ್ರು. ಆದರೆ ಈಗ ಮುಸ್ಲಿಂ ಸಮುದಾಯಕ್ಕೆ ಅರಿವಾಗಿದೆ ಅಂತ ಹೇಳಿದ್ದಾರೆ. ಉಳಿದಂತೆ ಸಂಜೆ ಹೊತ್ತಿಗೆ ಬೇರೆ ಹೇಳ್ಬೋದು, ಇನ್ನೂ 1-4-5 ಗೆಲ್ತೀವಿ ಅಂತ. ಬಟ್ 2 ನಡೀತಾ ಇದೆ. ನಾವು 2 ಗೆಲ್ತೀವಲ್ಲ, 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಈಗ ಕೇವಲ 4,500 ಸಾವಿರದಲ್ಲಿ ಸೋತಿದ್ವಿ ನಾವು ಬಾಗಲಕೋಟೆ ಚುನಾವಣೆ. ಇವತ್ತು ಹೇಗೆ ಪರಿಸ್ಥಿತಿ ಏನಿದೆ, ಈ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿಲ್ಲ. ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಸಿಕ್ಕಿ ಬಿದ್ದಿದ್ದಾರೆ. ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ದಲಿತ ನಾಯಕತ್ವವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನ ಇವು ಮುರಿ. ಶ್ರೀರಾಮನವಮಿ ಅನ್ನಪ್ರಸಾದ ತಿಂದ ಗ್ರಾಮಸ್ಥರಿಗೆ ಫುಡ್ ಪಾಯ್ಸನ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಿನ್ನೆ ರಾಮನವಮಿ ಆಯೋಜಿಸಲಾಗಿತ್ತು. ಈ ವೇಳೆ ಪ್ರಸಾದ ತಿಂದ ಭಕ್ತರಿಗೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆ ಸೇರಿದ್ದಾರೆ. 200ಕ್ಕೂ ಹೆಚ್ಚು ಗ್ರಾಮಸ್ಥರು ಸುತ್ತಮುತ್ತಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಗ್ರಾಮದಲ್ಲಿ ಪ್ರತಿ ವರ್ಷ ನಡೀತಾ ಇದ್ದ ಶ್ರೀರಾಮ ಜಯಂತ್ಯೋತ್ಸವದ ಅನ್ನಪ್ರಸಾದ ವಿನಿಯೋಗ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಆಗಿರೋ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ರಾಜ್ಯದಲ್ಲಿ ಸಿಲಿಂಡರ್ ಕೊರತೆ ನಡುವೆ ಯಾದಗಿರಿಯಲ್ಲಿ ಸಿಲಿಂಡರ್ ಪೂರೈಕೆಯಲ್ಲಿ ಕಳ್ಳಾಟ ಮಾಡಿರೋದು ಬೆಳಕಿಗೆ ಬಂದಿದೆ. ಗೃಹ ಬಳಕೆಯ ಸಿಲಿಂಡರ್ ಬುಕ್ ಮಾಡಿದ್ರೂ ಏಜೆನ್ಸಿ ಪೂರೈಕೆ ಮಾಡ್ತಿಲ್ಲ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ಯಲ್ಹೇರಿ ಗ್ರಾಮದ ಮಹಾಲಕ್ಷ್ಮಿ ವೆಂಕಟೇಶ್ವರ HP ಗ್ಯಾಸ್ ಏಜೆನ್ಸಿ ಕಾಳಸಂತಿಯಲ್ಲಿ ಸಿಲಿಂಡರ್ ಮಾರಾಟ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಿಲಿಂಡರ್ ಪಡೆಯದಿದ್ರೂ ಕೂಡ ಡೆಲಿವರಿ ಆಗಿರೋ ಮೆಸೇಜ್ ಬಂದಿದ್ದು ಗ್ರಾಹಕ ಕಂಗಾಲಾಗಿದ್ದಾನೆ. ಮಾರ್ಚ್ 25ರಂದೇ ಸಿಲಿಂಡರ್ ಡೆಲಿವರಿ ಆಗಿದೆ ಎಂದು ಮೆಸೇಜ್ ಬಂದಿದ್ದು ಅದನ್ನು ಹೆಚ್ಚಿನ ಹಣಕ್ಕೆ ಕಾಳಸಂತಿಯಲ್ಲಿ ಮಾರಾಟ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಏಜೆನ್ಸಿಯ ವಿರುದ್ಧ ಕ್ರಮಕ್ಕೆ ಗ್ರಾಹಕ ಬಸಾರೆಡ್ಡಿ ಆಗ್ರಹಿಸಿದ್ದಾರೆ. ಏಜೆನ್ಸಿಯವರಿಗೆ ಕೇಳಕ್ಕೆ ಹೋದಾಗ ಇನ್ನು ಬಂದಿಲ್ಲ ಅಂತ ಹೇಳಿದರು. ಆದರೆ 25ನೇ ತಾರೀಕು ನನಗೆ ಒಂದು ಮೆಸೇಜ್ ಬರ್ತದೆ, ನಿಮ್ಮದು ಆಲ್ರೆಡಿ ಡೆಲಿವರಿ ಆಗಿದೆ ಅಂತ. ಆದರೆ ಇಲ್ಲಿವರೆಗೆ ನನಗೆ ಸಿಲಿಂಡರ್ ಕೊಟ್ಟಿರೋದಿಲ್ಲ. ನಾನು ಅವ್ರ ಏಜೆನ್ಸಿದವರಿಗೆ ಮಾತಾಡಿದರೆ, ನೀವು ಮೊದಲು ಬುಕ್ ಮಾಡಿದ್ದು ಏನು ಕ್ಯಾನ್ಸಲ್ ಆಗಿದೆ, ಮತ್ತೊಂದು ಸತಿ ಬುಕ್ ಮಾಡೋಂತ ಹೇಳಿದರು. ಆಗ ಮತ್ತೆ ನಾನು HP ಗ್ಯಾಸ್ನವರಿಗೆ ಬುಕ್ ಮಾಡಿದಾಗ ಅವರು ಮತ್ತೆ ಒಂದು ಮೆಸೇಜ್ ಬಂತು, ಆಲ್ರೆಡಿ ನಿಮ್ಮದು 25ನೇ. ಏಜೆನ್ಸಿಯವರಿಗೆ ಕೇಳಕ್ಕೆ ಹೋದಾಗ ಇನ್ನು
ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದ ಪರಿಣಾಮವಾಗಿ ಜಾಗತಿಕವಾಗಿ ತೈಲ ಮತ್ತು ಗ್ಯಾಸ್ ಪೂರೈಕೆಯ ಮೇಲೆ ಆತಂಕ ಮೂಡಿದೆ. ಇದರ ಜೊತೆಗೆ ತಾಂತ್ರಿಕವಾಗಿ ಸರ್ವರ್ ಸಮಸ್ಯೆ ಎದುರಾಗಿರುವುದರಿಂದ ಸಿಲಿಂಡರ್ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಗಂಟೆಗಟ್ಟಲೆ ಕಾಯುವಂತಾಗಿದೆ. ಇನ್ನು 9 ಹಳ್ಳಿಗಳಿಗೆ ಒಂದೇ ಗ್ಯಾಸ್ ಏಜೆನ್ಸಿ ಇರೋದ್ರಿಂದ ಜನರ ದಟ್ಟಣೆ ಕೂಡ ಹೆಚ್ಚಾಗಿದೆ. ಗ್ರಾಮ ದೇವತೆ ಜಾತ್ರೆ ನಡೆಯಲಿದ್ದು ಹಬ್ಬದ ಅಡುಗೆಗಾಗಿ ಸಿಲಿಂಡರ್ ಪಡೆಯೋದಕ್ಕೆ ಜನ ಮುಗಿಬೀಳುತ್ತಾ ಇದ್ದಾರೆ. ದೂರದ ಹಳ್ಳಿಗಳಿಂದ ಬರುವ ಜನರು ದಿನವಿಡೀ ಕಾಯುವಂತಾಗಿದೆ. ವಿಜಯನಗರದಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಬಂಕ್ ಬಿಗ್ ಶಾಕ್ ಕೊಡಲು ಮುಂದಾಗಿತ್ತು. ಆಟೋ ಗ್ಯಾಸ್ ದರವನ್ನು ಏಕಾಏಕಿ ಕೆಜಿಗೆ 15 ರೂಪಾಯಿ ಏರಿಕೆ ಮಾಡಲು ನಿರ್ಧರಿಸಿತ್ತು. ಅದರಿಂದ ಆಟೋ ಚಾಲಕರ ಸಂಘಟನೆಯಿಂದ ಪ್ರತಿಭಟನೆ ಎಚ್ಚರಿಕೆ ನೀಡಲಾಗಿತ್ತು. ಹೊಸಪೇಟೆ ಪಟ್ಟಣದ ಟಿಬಿ ಡ್ಯಾಂ ರಸ್ತೆಯಲ್ಲಿರುವ ಗೋ ಗ್ಯಾಸ್ ಕಂಪನಿ ಬಂಕ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಇದನ್ನು ವಿರೋಧಿಸಿ ಸಿಐಟಿಯು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದರಿಂದ ತಕ್ಷಣ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಮಧ್ಯಪ್ರವೇಶದಿಂದ ದರ ಹೆಚ್ಚಿಸದೆ ಹಳೆ ದರದಲ್ಲಿ ಗ್ಯಾಸ್ ಹಾಕಲು ನಿರ್ಧರಿಸಲಾಗಿದೆ. ಆನ್ಲೈನ್ ಟ್ರೇಡಿಂಗ್ ನಂಬಿ ಚಿಕ್ಕಮಗಳೂರಿನಲ್ಲೊಬ್ಬ ಕೋಟಿ ಹಣ ಕಳೆದುಕೊಂಡಿದ್ದಾನೆ. ಫೇಸ್ಬುಕ್ನಲ್ಲಿ ಕಂಡ FIERS ಎಂಬ ಟ್ರೇಡಿಂಗ್ ಲಿಂಕ್ನಿಂದ ಕಡೂರು ತಾಲೂಕಿನ ಕಲ್ಲೇಗೌಡ ಎಂಬಾತ ಮೋಸ ಹೋಗಿದ್ದಾನೆ. FIERS ಸೆಕ್ಯೂರಿಟಿ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ಗೆ ಕಲ್ಲೇಗೌಡ ಜಾಯ್ನ್ ಆಗಿದ್ದ. ಆಗ ಆರಂಭದಲ್ಲಿ 60,000ಕ್ಕೆ ಲಾಭದ ಹಣ ಅಂತ 17,800 ರೂಪಾಯಿ ಹಾಕಿ ನಂಬಿಸಿದ್ರು. ಆಗ ಮತ್ತೆ ಲಾಭ ಜಾಸ್ತಿ ಆಗಲಿ ಅಂತ ಹಂತವಾಗಿ ಕಲ್ಲೇಗೌಡ ಕೇಳಿದಾಗಲೆಲ್ಲ ಹಣ ಹಾಕಿದ. ಒಟ್ಟು 1,28,10,00,000 ಹಣ ಹಾಕಿದ ಕಲ್ಲೇಗೌಡ ಲಾಭ ಬರದೇ ಇದ್ದಾಗ ಹಣವನ್ನು ವಿತ್ಡ್ರಾ ಮಾಡಲು ಮುಂದಾಗಿದ್ದ. ಆದರೆ ಅದು ಆಗದಿದ್ದಾಗ ತಾನು ಮೋಸ ಹೋಗಿರೋ ಬಗ್ಗೆ ಅರಿತಿದ್ದಾರೆ. ಸದ್ಯ ಚಿಕ್ಕಮಗಳೂರು ಸೆಂಟ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ನಡೀತಾ ಇದೆ. ಈಜಾಡಲು ಹೋದ ಬಾಲಕರು ನೀರು ಪಾಲಾಗಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. 6 ವರ್ಷದ ಕಿರಣ್, ಬಸಮ್ಮ, ಹಣಮೇಶ್, ಶರತ್ ಮೃತರು. ಜಮೀನಿನ ಕೃಷಿ ಹೊಂಡಕ್ಕೆ ತೆರಳಿದ ವೇಳೆ 3 ಬಾಲಕರು, ಓರ್ವ ಬಾಲಕಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತ ಬಾಲಕರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಸ್ಥಳಕ್ಕೆ ಕೆಂಭಾವಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಒಂದು ಎದುರದ ಅಂದ್ರೆ ಯೂಸ್ ಬಂದಿಲ್ಲ ಅದ್ರ ನೋಡಿ ಅದೇ ಆಗಿರ್ಬಿಟ್ಟು ಒಬ್ಬರು ಜೆಕೆಪ್ ಅಂತ ಆಗಿರ್ಬಿಟ್ರೆ ಅಣ್ಣ ಹೆಂಗ್ ಗೊತ್ತಿಲ್ಲ ಸಹಕಾರಿ ಬ್ಯಾಂಕ್ ಒಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ಹೊನ್ನಾವರದಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಯುಕೆ ಬ್ಯಾಂಕ್ನಲ್ಲಿ ಅಗ್ನಿ ಅವಾಂತರ ಸಂಭವಿಸಿದ್ದು ಕ್ಷಣಾರ್ಧದಲ್ಲಿ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಬ್ಯಾಂಕ್ನ ದಾಖಲೆಗಳು ಸಂಪೂರ್ಣ ನಾಶವಾಗಿದೆ. ಇನ್ನು ಲಾಕರ್ನಲ್ಲಿದ್ದ ಹಣದ ಹಾನಿ ಕುರಿತು ಮಾಹಿತಿ ದೊರೆತಿಲ್ಲ. ಘಟನೆ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಕಾಲಿಕ ಸುರಿದ ಮಳೆಗೆ ಬೆಳೆ ಹಾನಿಯಾಗಿರುವ ಘಟನೆ ಹಾವೇರಿ ತಾಲೂಕಿನ ಗೌರಾಪುರ ಗ್ರಾಮದಲ್ಲಿ ನಡೆದಿದೆ. ಆಲಿಕಲ್ಲು ಸಹಿತ ಸುರಿದ ಮಳೆಗೆ 2 ಎಕರೆ ಬಾಳೆ ಬೆಳೆ ನಾಶವಾಗಿದೆ. 15 ದಿನಗಳಲ್ಲಿ ಕಟಾವಿಗೆ ಬಂದಿದ್ದ ಬಾಳೆ ತೋಟ ಮಣ್ಣು ಪಾಲಾಗಿದೆ. ಅರ್ಜುನಪ್ಪ ತಿಮ್ಮಣ್ಣವರ್ ಎಂಬುವರಿಗೆ ಸೇರಿದ ತೋಟ ಸಂಪೂರ್ಣ ನಾಶ ಆಗಿದ್ದು ರೈತ ಕಂಗಾಲಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಒದಗಿಸಬೇಕು ಅಂತ ರೈತ ಮನವಿ ಮಾಡಿದ್ದಾನೆ. ಕೋಲಾರದಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಜಾನುವಾರುಗಳನ್ನು ರಕ್ಷಿಸಲಾಗಿದೆ. 48 ಕರುಗಳನ್ನು ಸಾಗಾಟ ಮಾಡ್ತಾ ಇದ್ದಂಥ ಆರೋಪದಲ್ಲಿ ಬಜರಂಗ ದಳ ಸಂಘಟನೆ ವಾಹನ ತಡೆದಿದ್ದಾರೆ. ಬೊಲೆರೋ ವಾಹನದಲ್ಲಿ ಕ್ರೂರವಾಗಿ 48 ಸಣ್ಣ ಪುಟ್ಟ ಕರುಗಳನ್ನು ಕಿಡಿಗೇಡಿಗಳು ತುಂಬಿ ಸಾಗಿಸ್ತಾ ಇದ್ರು. ಅದರಲ್ಲಿ ಉಸಿರುಗಟ್ಟಿ 3 ಕರುಗಳು ಸಾವನ್ನಪ್ಪಿದ್ದು, ಈ ವೇಳೆ ಬಜರಂಗ ದಳ ಕಾರ್ಯಕರ್ತರು ತಡೆದು ಬೊಲೆರೋ ಚಾಲಕ ಹಾಗೂ ಕ್ಲೀನರನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಚಿಂತಾಮಣಿ ಸಂತೆಯಿಂದ ಮುಳಬಾಗಿಲು ಮಾರ್ಗವಾಗಿ ಬೆಂಗಳೂರಿಗೆ ಕರುಗಳ ಸಾಗಾಟ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗಿದೆ. ಚಿಂತಾಮಣಿ ಸಂತೆಯಿಂದ ಮುಳಬಾಗಿಲಿಗೆ ಕಸಾಯಿಖಾನೆಗೆ ಬುಲೋರಾ ಗಾಡಿಯಲ್ಲಿ 48 ಕರುಗಳು ಬರ್ತಾ ಇದ್ದ ನಾವು ತಡೆದಿದ್ದೀವಿ. ಡ್ರೈವರು ಕ್ಲೀನರ್ ಇಬ್ಬರು ಸಿಕ್ಕಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ತಪ್ಪಿಸಿದ್ದೀವಿ. ಇವಾಗ
ಗೋಶಾಲೆಗೆ ಬಿಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಪ್ರೀತಿಯ ನಾಟಕವಾಡಿ ಪತಿಯನ್ನೇ ಪತ್ನಿ ಹತ್ಯೆ ಮಾಡಿಸಿರೋ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರಲ್ಲಿ ನಡೆದಿದೆ. ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಪ್ರಿಯತಮನ ಜೊತೆ ಸೇರಿ ಕೊಲೆ ಮಾಡಿಸಿದ್ದಾಳೆ. 20 ವರ್ಷಗಳ ಹಿಂದೆ ಪ್ರೀತಿಸಿ ಶಿವಕುಮಾರ್ ಹಾಗೂ ರೇಷ್ಮಾ ಅಂತರ್ಧರ್ಮೀಯ ಮದುವೆಯಾಗಿದ್ರು. ಆದರೆ ಈಗ ಕೊಲೆ ಮಾಡಿ ಅದನ್ನು ಆಕಸ್ಮಿಕ ಸಾವು ಅಂತ ನಾಟಕ ಆಡಿದ್ಲು. ತೀವ್ರ ಗಾಯಗಳಿಂದ ಮೃತಪಟ್ಟಿದ್ದ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ಕೇಸ್ ಬೆಳಕಿಗೆ ಬಂದಿದೆ. ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಕೊಲೆ ಮಾಡಿರೋದಾಗಿ ಹೇಳಿದ್ದು ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಸಾಲಗಾರರ ಕಾಟಕ್ಕೆ ಬೇಸತ್ತು ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಾಯಿ, ಅಕ್ಕ, ಅಕ್ಕನ ಮಗನ ಕತ್ತು ಸೀಳಿ ತಾನೂ ಕತ್ತು ಸೀಳಿಕೊಂಡು ಮೋಹನ್ ಗೌಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಾಯಿ ಮತ್ತು ಅಕ್ಕ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಉಳಿದ ಇಬ್ಬರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಸಾಲಗಾರರ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವಿಡಿಯೋ ಮಾಡಿದ್ರು. ಇಂದು ಬೆಳಗ್ಗೆ ಮನೆ ಬಾಗಿಲು ಲಾಕ್ ಮಾಡಿಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಹಿಂಬಾಗಿಲ ಮೂಲಕ ಒಳ ಹೊಕ್ಕಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ನೀರಾನೆ ದಾಳಿಗೆ ವನ್ಯಜೀವಿ ವೈದ್ಯ ಡಾಕ್ಟರ್ ಸಮೀಕ್ಷಾ ಸಾವು ಕೇಸ್ನಲ್ಲಿ ತನಿಖೆ ಮುಂದುವರೆದಿದೆ. ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಿಂದ ಪ್ರತ್ಯೇಕ ತನಿಖೆ ನಡೀತಾ ಇದ್ದು ಈಗಾಗಲೇ ಘಟನೆ ಸಂಬಂಧ ಅರಣ್ಯ ಸಚಿವರಿಗೆ ಶಿವಮೊಗ್ಗ ಸಿಸಿಎಫ್ನಿಂದ ವರದಿ ನೀಡಲಾಗಿದೆ. ಈ ನಡುವೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿನ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಲಯನ್ ಸಫಾರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಡಾಕ್ಟರ್ ಸಮೀಕ್ಷಾ ವಾಟ್ಸ್ಆಪ್ ಚಾಟ್ನಲ್ಲಿ ಬಹಿರಂಗವಾಗಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ಪ್ರಾಣಿಗಳ ಆರೋಗ್ಯ ಮತ್ತು ಬಂದೋಬಸ್ತ್ ವಿಚಾರದಲ್ಲಿ ನ್ಯೂನ್ಯತೆ ಇದೆ. ಈ ಬಗ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಅಗತ್ಯ ಪೂರೈಕೆ ಮಾಡಿ ಅಂತ ಮನವಿ ಮಾಡಿದ್ರು ಎನ್ನುವುದು ಬೆಳಕಿಗೆ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಅನುಮಾನ ಮೂಡಿದೆ. ವಿಜಯಪುರದಲ್ಲಿ ಹಣ ಪಡೆದು ಪರೀಕ್ಷಾರ್ಥಿಗಳಿಗೆ ಬೇಕಿದ್ದ ಸೆಂಟರ್ಗಳಿಗೆ ಹಾಕಿರುವ ಆರೋಪ ಶಿಕ್ಷಕನ ವಿರುದ್ಧ ಕೇಳಿಬಂದಿದೆ. ಸಿಂದಗಿ ಆದರ್ಶ ಸ್ಕೂಲ್ನ ಶಿಕ್ಷಕ ರಮೇಶ್ ಚಟ್ಟರಕಿ ಮಾತನಾಡಿರೋ ಆಡಿಯೋ ವೈರಲ್ ಆಗಿದ್ದು ಪರೀಕ್ಷಾರ್ಥಿಗಳಿಗೆ ಆಫರ್ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಿಂದಗಿಯ ಸರ್ಕಾರಿ ಆದರ್ಶ ಹೈಸ್ಕೂಲ್ ಸೆಂಟರ್ಗೆ ನಾನೇ 30 ಹುಡುಗರನ್ನು ಹಾಕಿದ್ದೀನಿ, ಇನ್ನೂ ಬೇಕಾದ ಸೆಂಟರ್ಗಳಿಗೆ ವಿದ್ಯಾರ್ಥಿಗಳನ್ನು ಹಾಕಿಸಿರೋದನ್ನು ಎಲ್ಲೂ ಬಾಯಿ ಬಿಡಬೇಡಿ ಎಂದಿರೋ ಆಡಿಯೋವನ್ನು ಸ್ವತಃ ವಿದ್ಯಾರ್ಥಿಗಳೇ ವೈರಲ್ ಮಾಡಿದ್ದಾರೆ. ಗದಗ ತಾಲೂಕಿನ ಹೊಯ್ಲಗೊಳ ಗ್ರಾಮದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಸಿಕ್ಕಿದೆ. ಮೃತನನ್ನ 28 ವರ್ಷದ ಚಂದ್ರು ಕುರಿ ಅಂತ ಗುರುತಿಸಲಾಗಿದೆ. ಸದ್ಯ ಚಂದ್ರು ಕುಟುಂಬಸ್ಥರು ಇದು ಕೊಲೆ, ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿ ಅರೆಬೆರೆ ಸುಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಚಂದ್ರು ಕಳೆದ 5 ದಿನಗಳ ಹಿಂದೆ ಮನೆಯಿಂದ ಹೊರ ಹೋಗಿದ್ರು. ಹುಡುಗಿಯ ವಿಚಾರಕ್ಕೆ ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಮಂಡ್ಯದಲ್ಲೊಬ್ಬ ಅಜ್ಜಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾರೆ. ಮತದಾರರಿಗೆ ಹಣದ ಆಮಿಷ ಒಡ್ಡೋದು ಹೆಚ್ಚಾಗ್ತಿರೋದಕ್ಕೆ ಮನೆ ಮುಂದೆ ಬೋರ್ಡ್ ಒಂದನ್ನು ಹಾಕಿದ್ದು ನಮ್ಮ ಮನೆಯ ಓಟುಗಳು ಮಾರಾಟಕ್ಕಿಲ್ಲ ಅಂತ ಹಾಕಿದ್ದಾರೆ. ವೃದ್ಧೆ ರುದ್ರಮ್ಮ ಎಂಬುವವರು ಪುತ್ರನ ಜೊತೆ ವಾಸವಾಗಿದ್ದು ಓಟ್ ಖರೀದಿಗೆ ಬರೋರಿಗೆ ಮುಖಕ್ಕೆ ಹೊಡೆಯೋ ಹಾಗೆ ಬೋರ್ಡ್ ಹಾಕಿದ್ದಾರೆ. ಸದ್ಯ ಈ ಬೋರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬೀದರ್ನಲ್ಲಿ ವಿಶೇಷ ಚೇತನರ ಯಂತ್ರಚಾಲಿತ ದ್ವಿಚಕ್ರ ವಾಹನ ವಿತರಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಸರ್ಕಾರದಿಂದ ಮಂಜೂರಾಗಿ 1 ವರ್ಷ ಕಳೆದರೂ ವಿತರಿಸದೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದ್ದು ವಿಕಲಚೇತನ ಕಚೇರಿಯಲ್ಲಿಯೇ ದ್ವಿಚಕ್ರ ವಾಹನಗಳು ಧೂಳು ಹಿಡಿದು ಹಾಳಾಗ್ತಾ ಇದೆ. ಬೀದರ್ ನಗರದ ಮೈಲೂರು ಕ್ರಾಸ್ ಬಳಿ ಇರುವ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಕಚೇರಿಯಲ್ಲಿಯೇ ವಾಹನಗಳಿದ್ದು ಈಗಾಗಲೇ 276 ಅರ್ಜಿಗಳ ಪೈಕಿ 16 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. 1 ವರ್ಷವಾದರೂ ಕೂಡ ಫಲಾನುಭವಿಗಳ ಕೈಗೆ ವಾಹನಗಳು ಸೇರಿಲ್ಲ. ವಾಹನಕ್ಕಾಗಿ ಕಚೇರಿಗೆ ಅಲೆದಾಡಿ ಫಲಾನುಭವಿಗಳು ಹೈರಾಣಾಗ್ತಿದ್ದಾರೆ. ಮೈಸೂರಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. 46ನೇ ತಂಡದ ಸಿವಿಲ್ ಪಥಸಂಚಲನ ಕಾರ್ಯಕ್ರಮ ನಡೆದಿದ್ದು ಈ ವೇಳೆ ಪಿಎಸ್ಐ ಪ್ರಶಿಕ್ಷಣಾರ್ಥಿಗಳಿಗೆ ಸಿಎಂ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ಸಚಿವರಾದ ಕೆ ವೆಂಕಟೇಶ್, ಎಚ್ಸಿ ಮಹದೇವಪ್ಪ, ಶಾಸಕರಾದ ತನ್ವೀರ್ ಸೇಠ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿಎಂ, ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ತಲೆದೋರುತ್ತವೆ. ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ದೀವಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸರ್ವರು ಎದ್ದು ನಿಂತು ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ.
ಶಿವಮೊಗ್ಗದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಉಪನ್ಯಾಸಕ ಸಾವನ್ನಪ್ಪಿದ್ದಾರೆ. ಬೆಂಕಿ ಹೊತ್ತಿ ಉರಿಯುವ ಸ್ಥಿತಿಯಲ್ಲಿ ಉಪನ್ಯಾಸಕನ ಶವ ಪತ್ತೆಯಾಗಿದ್ದು ಭದ್ರಾವತಿ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಉಪನ್ಯಾಸಕ ಸುರೇಶ್ ಮೃತಪಟ್ಟ ದುರ್ದೈವಿಯಾಗಿದ್ದು ಶಿವಮೊಗ್ಗದ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು ಅಂತ ಹೇಳಲಾಗಿದೆ. ಬೆಳಗ್ಗೆ ತಮ್ಮದೇ ತೋಟದಲ್ಲಿ ಹೊತ್ತಿ ಉರಿಯುವ ಸ್ಥಿತಿಯಲ್ಲಿ ಸುರೇಶ್ ಮೃತದೇಹ ಪತ್ತೆಯಾಗಿದೆ. ಮೃತದೇಹ ನೋಡಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು ಘಟನಾ ಸ್ಥಳಕ್ಕೆ ಹೊಳೆಹೊನ್ನೂರು ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪಿಂಜಾರ್ ಹೆಗ್ಡಾಲ್ ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿದೆ. ಬಸ್ಸು ಹಗರಿಬೊಮ್ಮನಹಳ್ಳಿಯಿಂದ ಹೊಸಪೇಟೆಗೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ತಿಪ್ಪೆಗೊಬ್ಬರ ತುಂಬಿದ ಟ್ರಾಕ್ಟರ್ ರಸ್ತೆಯಲ್ಲಿ ಕಂಟ್ರೋಲ್ ತಪ್ಪಿ ಕೆರೆಯಲ್ಲಿ ಪಲ್ಟಿಯಾಗಿರುವಂತಹ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಸಿಂಧನೂರು ತಾಲೂಕಿನ 4 ಮೈಲ್ ಕ್ಯಾಂಪ್ ಬಳಿ ಅವಘಡ ನಡೆದಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ವಿರುಪಾಪುರ ಗ್ರಾಮದ ಸಂತೆ ಸುಕುಮುನಿ ಹಾಗೂ ವಿರೂಪನಗೌಡ ಜಮೀನಿಗೆ ತಿಪ್ಪೆಗೊಬ್ಬರವನ್ನು ಸಾಗಿಸ್ತಾ ಇದ್ರು. ಈ ವೇಳೆ ಕಂಟ್ರೋಲ್ ತಪ್ಪಿ ದುರಂತ ನಡೆದಿದ್ದು ಇಬ್ಬರ ಮೃತದೇಹವನ್ನು ಸಿಂಧನೂರು ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಜಯಪುರದಲ್ಲಿ ಕೂಡಗಿ NTPC ಹಾರು ಬೂದಿ ವಿರುದ್ಧ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರದ ಬೂದಿಯನ್ನು ಕೃತಕ ಕೆರೆಗಳಲ್ಲಿ ಬಿಡಲಾಗ್ತಾ ಇದೆ. ನಂತರ ಕೃತಕ ಕೆರೆಗಳಿಂದ ಹಾರು ಬೂದಿಯನ್ನು ಬೇರೆಡೆ ಸಾಗಾಟ ಮಾಡಲಾಗುತ್ತೆ. ಇದೀಗ ಕೃತಕ ಕೆರೆಗಳಿಂದ ಹಾರು ಬೂದಿ ಹಾರ್ತಾ ಇದೆ ಎಂಬ ವಿಚಾರವನ್ನು ಆರೋಪಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕುಡಿಯುವ ನೀರಿನ ಮೂಲಗಳು ಮಾಲಿನ್ಯಗೊಳ್ಳುವ ಭೀತಿಯಿದ್ದು ಹಾರು ಬೂದಿ ಸಾಗಾಟ ಮಾಡುವ ಟಿಪ್ಪರ್ ಚಾಲಕರು ಹಾಗೂ ಪ್ರತಿಭಟನಾ ನಿರತ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ಹಿಂದೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಆದ್ರೀಗ ಬೆಳೆಗಳಿಗೂ ಹಾನಿ ಆಗ್ತಾ ಇದೆ ಅಂತ ರೈತರು ಕಿಡಿಕಾರ್ತಾ ಇದ್ದಾರೆ. ವಿಶ್ವವಿಖ್ಯಾತ ಶ್ರೀ ಚೆಲುವನಾರಾಯಣ ಸ್ವಾಮಿ ವೈರಮುಡಿ ಕಿರೀಟಾಧಾರಣ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಗರುಡದೇವನ ಉತ್ಸವ ನಡೆದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸಮಕ್ಷಮದಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರು ಗೋವಿಂದ ನಾಮ ಸ್ಮರಣೆ ಘೋಷಣೆಯೊಂದಿಗೆ ವೈರಮುಡಿ ಉತ್ಸವಕ್ಕೆ ಚಾಲನೆ ನೀಡಿದರು. ಮುಂಜಾನೆವರೆಗೂ ನಡೆದ ಅದ್ಧೂರಿ ವೈರಮುಡಿ ಉತ್ಸವದಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವರನ್ನ ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡರು. ಉತ್ಸವದಲ್ಲಿ ಸಚಿವ ಚೆಲುವರಾಯಸ್ವಾಮಿ, ಮಾಜಿ ಸಚಿವ ರೇವಣ್ಣ ಸೇರಿ ಹಲವು ಶಾಸಕರು ಭಾಗಿಯಾಗಿದ್ದರು. ಹೆಣ್ಣು ದೇವತೆಗಳ ರಥೋತ್ಸವವನ್ನು ಮಹಿಳೆಯರೇ ನೆರವೇರಿಸುವ ಅಪರೂಪದ ಕ್ಷಣಕ್ಕೆ ಚಿಕ್ಕಬಳ್ಳಾಪುರ ಸಾಕ್ಷಿಯಾಗಿದೆ. ಶಿಡ್ಲಘಟ್ಟದ ವರದನಾಯಕನಹಳ್ಳಿಯಲ್ಲಿ ವೀರಸೋಮಮ್ಮ ಪಟಾಲಮ್ಮ ದೇವಿಗೆ ಅದ್ಧೂರಿ ರಥೋತ್ಸವವನ್ನು ನೆರವೇರಿಸಲಾಗಿದೆ. ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಹರ್ಷೋದ್ಗಾರಗಳ ನಡುವೆ ದೇವಿಯರ ಮೆರವಣಿಗೆ ಸಾಗಿತು. ಭಕ್ತರು ಹೂವು, ಬಾಳೆಹಣ್ಣು ಹಾಗೂ ಹರಕೆಗಳನ್ನು ಅರ್ಪಿಸಿ ದೇವಿ ಕೃಪೆಗೆ ಪಾತ್ರರಾದರು. ಮಹಿಳೆಯರೇ ಸ್ವತಃ ರಥ ಎಳೆಯುವ ಈ ವಿಶೇಷ ಜಾತ್ರೆಗೆ ಜಿಲ್ಲೆಯಾದ್ಯಂತ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಅದ್ಧೂರಿಯಾಗಿ ನೆರವೇರಿತು. ಈ ವೇಳೆ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ದೊಡ್ಡಬಳ್ಳಾಪುರ ಕ್ಷೇತ್ರ MLA ಧೀರಜ್ ಮತ್ತು ಹಿಂದೂ ಮುಖಂಡರ ನೇತೃತ್ವದಲ್ಲಿ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಶೋಭಾಯಾತ್ರೆಯಲ್ಲಿ ಶ್ರೀರಾಮ, ವಿಕ್ರಮಾದಿತ್ಯ, ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗಳ ಮೆರವಣಿಗೆಯನ್ನು ನಡೆಸಲಾಯಿತು. ಪ್ರತಿಮೆಗಳಿಗೆ ಭಕ್ತರು ಮನೆಗಳ ಮೇಲಿಂದ ಪುಷ್ಪಾರ್ಚನೆ ಮಾಡಿದರು. ಇದೇ ವೇಳೆ DJ ಸದ್ದಿಗೆ ಹಿಂದೂ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು. ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.